ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವೀನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಏನಂದರೆ ಇವತ್ತಿನ ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರ, ಇವತ್ತು ಒಂದು ಕ್ಯಾಶುವಲ್ ಡೇ ಅಷ್ಟೇ. ಆ್ಯಂಡ್ ಇವತ್ತು ಒಂದು ಮೂವಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ನಾನು ಆ್ಯಂಡ್ ನವೀನ್. ಇಟ್ಸ್ ಬೀನ್ ಲಾಂಗ್. ಆ್ಯಂಡ್ ಇನ್ನೊಂದು ಏನಂತಂದರೆ ಸುಮ್ಮನೆ ಹಾಗೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಪ್ಕಮಿಂಗ್ ಚಾಲೆಂಜಸ್ ಕೂಡ ಹೇಳಿದ್ದೀರಾ, ವಿ ಆರ್ ವರ್ಕಿಂಗ್ ಆನ್ ಇಟ್. ಆದಷ್ಟು ಬೇಗ ಚಾಲೆಂಜ್ ವೀಡಿಯೋಸ್ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಮನೇಲಿ ರೆಡಿಯಾಗಿ ಈಗ ಆಚೆ ಹೋಗಬೇಕು. ಸೊ ಇವಾಗ ನನ್ನ ಬ್ರೇಕ್ಫಾಸ್ಟ್ ಬಂದು ಪಾಸ್ತಾ. ಸೊ ಪಾಸ್ತಾನ ಮಾಡಿಕೊಂಡು ಅದನ್ನು ತಿಂದು ಹೊರಡಬೇಕು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಬನ್ನಿ ಬೇಗ ಹೋಗಿ ತಿಂದು, ಬಿಕಾಸ್ ಸ್ವಲ್ಪ ಈಸಿ ಮಾಡ್ಕೊಳ್ಳೋಕ್ಕೆ ಅಂತ ಅಷ್ಟೇ. ಮ್ಯಾಗಿ ತಿನ್ನಲ್ಲ ನಾನು, ಸೊ ಸದ್ಯಕ್ಕೆ ತಿಂತಾ ಇಲ್ಲ. ಅದಕ್ಕೆ ಪಾಸ್ತಾ ಮಾಡ್ಕೊಂಡು ತಿನ್ಬಿಟ್ಟು ಪಟ್ ಅಂತ ಹೊರಡೋಣ. ಓಕೆ. ಸೊ ಇವಾಗ ತಾನೇ ತರಿಸಿದ್ದಾರೆ ಮನೇಲಿ. ಆ್ಯಂಡ್ ಈ ಸಲಿನೂ ನಾನು ಇವಾಗ ಪಾಸ್ತಾಗೆ ಯೂಸ್ ಮಾಡ್ತಾ ಇರೋದು ಬಂದು ಇದೇ ಪಾಸ್ತಾ, ಸೇಮ್ ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೆ. ಸೊ ಇಟ್ ಈಸ್ ಡಿ ಸ್ಯಾನೋ ಪಾಸ್ತಾಲಿಷಿಯಸ್. ಆ್ಯಂಡ್ ಇದು ಬಂದು ನಿಮಗೆ 100% ದಿರಮ್ ವೀಟ್ ಇಂದ ಮಾಡಿರ್ತಾರೆ. ಹಾಗೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಆ್ಯಂಡ್ 0 ಕೊಲೆಸ್ಟ್ರಾಲ್ ವಿತ್ ನೋ ಟ್ರಾನ್ಸ್ ಫ್ಯಾಟ್ ಕೂಡ. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ನಾನು ಸೇಮ್ ಯೂಸ್ ಮಾಡಿದ್ದೆ. ಇವಾಗ ಇದನ್ನು ಬಾಯ್ಲ್ ಮಾಡಬೇಕು. ನಾನು ಮಾಡಲ್ಲ, ಮಮ್ಮಿ ಮಾಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ಆ್ಯಂಡ್ ಇನ್ನೊಂದು ಏನಂತಂದರೆ ದಿಸ್ ಈಸ್ ಲೈಕ್ ಫ್ರೀ ಫ್ರಮ್ ಆರ್ಟಿಫಿಷಿಯಲ್ ಕಲರ್ಸ್ ಕೂಡ. ಸೊ ಯಾವುದೇ ಥರ ಕಲರ್ಸ್ ಇರಲ್ಲ. ಆ್ಯಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದರೆ ವೇಟೇಜ್, ಇದ್ರ ಶೇಪ್ಸ್ ಕೂಡ ಅಷ್ಟೇ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಈಕ್ವಲೆಂಟ್ ಆಗಿರುತ್ತೆ. ಆ್ಯಂಡ್ ನಾನು ಮೇನಾಗಿ ಯೂಸ್ ಮಾಡೋದು ಬಿಕಾಸ್ ದಿಸ್ ಇಸ್ 0 ಕೊಲೆಸ್ಟ್ರಾಲ್ದ. ಸೊ ಇನ್ನು ಬಾಯ್ಲ್ ಮಾಡಿ ರೆಡಿ ಮಾಡೋಣ. ಸೊ ಇವಾಗ ಇಲ್ಲಿ ಆಯಿಲ್ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದೆ ನಮ್ಮಮ್ಮ ಯೂಸ್ ಮಾಡಿ. ಆ್ಯಂಡ್ ಏನಾಗ್ತಾ ಇದೆಯಾ, ಸೊ ಈ ಆಯಿಲ್ನ ಬೇರೆ ಅಡುಗೆಗೂ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಯೂಸ್ ಮಾಡ್ತಾ ಇರೋದು ನಾನು ಡಿ ಸ್ಯಾನೋ ಆಲಿವ್ ಆಯಿಲ್ ವಿಚ್ ಇಸ್ ವೆರಿ ಲೈಟ್. ಹಾಗೆ ಇದು ಕೂಡ 0 ಕೊಲೆಸ್ಟ್ರಾಲ್. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ಆಯಿಲ್ ಏನಂತ ಅಂದರೆ, ಆಸ್ ಯು ಕ್ಯಾನ್ ಸಿ, ಇದು ಬಂದು ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲಿಂದ ದೂರ ಇಡಿಸುತ್ತೆ. ಆ್ಯಂಡ್ ಇವಾಗ ನಮಗೆ ಬೇಕಾಗಿರೋದು ಅದೇ, ಬಿಕಾಸ್ ನಮ್ಮ ಹೆಲ್ತ್ ವೈಸ್ ನಾವು ಚೆನ್ನಾಗಿರಬೇಕು. ಆ್ಯಂಡ್ ಇವಾಗ ನಾರ್ಮಲ್ ಅದರ್ ಆಯಿಲ್ಸ್ ನಾನು ಏನು ಯೂಸ್ ಮಾಡ್ತಿದ್ದೆ ಮುಂಚೆ, ಇಟ್ ವಾಸ್ ಲೈಕ್ ತುಂಬ ಕೊಲೆಸ್ಟ್ರಾಲ್ ಆ್ಯಂಡ್ ತುಂಬ ಕಡಿಮೆ ಯೂಸ್ ಮಾಡಬೇಕು. ಇದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರು ಸೊ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಅನ್ನೋ ಥರ. ಹಾಗೆ ನಿಮ್ಮ ಫುಡ್ ಟೇಸ್ಟ್ ಏನಿರುತ್ತೆ, ಇವಾಗ ಎಲ್ಲವೂ ಒಂದು ಥಾಟ್ ಇರುತ್ತೆ, ಬೈ ಚಾನ್ಸ್ ಇದನ್ನ ಯೂಸ್ ಮಾಡಿಬಿಟ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಟೇಸ್ಟ್ ಕೂಡ ಚೇಂಜ್ ಆಗಲ್ಲ. ಇಟ್ ಇಸ್ ವೆರಿ ನೈಸ್. ಸೊ ನಾನು ಹೋಗಿ ಮಮ್ಮಿ ಹತ್ರ ಬೇಗ ಪಾಸ್ತಾ ಮಾಡಿಸ್ಕೊಂಡು ಬೇಯಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಖಾಲಿ ಇಟ್ಕೊಂಡಿದ್ದೀನಿ ಬಿಕಾಸ್ ಇದರಲ್ಲಿ ನಾವು ರೆಡಿ ಮಾಡ್ಕೋಬೇಕು, ಲೈಕ್ ಸಾಸ್ ಆಗಲಿ ಇನ್ನೊಂದಾಗಲಿ. ಸೊ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಲ್ಲ ಇದಕ್ಕೆ. ನಾನು ಸ್ವಲ್ಪ ಇದನ್ನು ಅಷ್ಟೇ, ಇಟ್ಸ್ ಗುಡ್ ಫಾರ್ ಹೆಲ್ತ್, ಬಟ್ ಆದರೂ ಇದನ್ನು ಕಡಿಮೆನೇ ಯೂಸ್ ಮಾಡೋದು ನಾನು, ಐ ಗೆಸ್. ಸೊ ಗೈಸ್ ಪಾಸ್ತಾ ರೆಡಿಯಾಗಿದೆ. ಇವಾಗ ಸುಮ್ಮನೆ ಇವತ್ತಿನ ಬ್ಲಾಗ್ ರಾ ಟಾಕ್ಸ್, ರ್ಯಾಂಡಮ್ ರಾ ಟಾಕ್ಸ್. ಎಲ್ಲರೂ ನೀನು ನನಗೆ ಏನೋ ಇಗ್ನೋರಿಂಗ್ ವಿಡಿಯೋ ಮಾಡಿದ್ನಲ್ಲ, ಎಲ್ಲರೂ ಎಷ್ಟು ಇಷ್ಟಪಟ್ಟಿದ್ದಾರೆ ಗೊತ್ತಾ? ಎಷ್ಟೊಂದು ಜನ ಖುಷಿ ಪಟ್ಟಿದ್ದಾರೆ ವ್ಲಾಗ್ ನೋಡಿ. ನೆಕ್ಸ್ಟ್ ಮಾಡ್ತೀನಿ, ನೀಟಾಗಿ ಪ್ಲಾನ್ ಮಾಡ್ತಾ ಇದ್ದೀನಿ ಗೈಸ್. ಎಕ್ಸಿಕ್ಯೂಟ್ ಮಾಡ್ತೀನಿ, ಇಷ್ಟೇ ಎಕ್ಸಿಕ್ಯೂಟ್ ಮಾಡ್ತೀನಿ. ಹೌದು ಗೈಸ್, ಒಂದು ಲಿಸ್ಟ್ ಬರೆದಿಟ್ಕೊಂಡಿದ್ದೀವಿ ಗೈಸ್, ಮಾಡ್ತೀವಿ. ಈಗ ಆ್ಯಕ್ಚುಲಿ ನಾವು PVR ಅಲ್ಲಿದ್ದೀವಿ. ಒಳಗೆ ಹೋಗ್ಬಿಟ್ಟು ಯಾಕಿದ್ದೀವಿ ಅಂತ ಹೇಳ್ತೀವಿ, ಓಕೆನಾ? ನವೀನ್ ನನಗೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದಾನೆ ಗೈಸ್, ನನಗೋಸ್ಕರ ನೋಡಿ ಗೈಸ್. ಅಣ್ಣ ಫುಲ್ಲು ನೋಡಿ ಗೈಸ್, ಫುಲ್ಲು ನೋಡಿ ಗೈಸ್ ನಾವು ಬಿಡಿ ಹೋಗಿ. ನೀನು ಚೆನ್ನಾಗಿದೆ. ಗೋಲ್ಡ್ ಇದು ಡೈಮಂಡ್, ನಾವೇನು ಮಾಡೋಣ? ಎಲ್ಲೂ ಬಿಡ್ತಾ ಇಲ್ಲ ಗೈಸ್. ಆ್ಯಕ್ಚುಲಿ ನಾವು ಮೂವಿಗೆ ಬಂದಿದ್ದೀವಿ. ಯಾವ ಮೂವಿ ಏನು ಅಂತೆಲ್ಲ ಆಮೇಲೆ ಹೇಳ್ತೀನಿ ಆಯಿತಾ. ನಾವು ಸೊ ಗೈಸ್ ನಾವು ಮೊನ್ನೆ ತಾನೇ KD ಮೂವಿ ನೋಡಿದ್ವಿ ರೀಸೆಂಟಾಗಿ. KD ಮೂವಿ ಆದಮೇಲೆ ಐ ಮೀನ್ ಈಗ ರಿಲೀಸ್ ಆಗಿರೋ ಕನ್ನಡ ಮೂವಿ KD ಮೂವಿ ನೋಡಿದ್ವಿ. ಅದು ಬಿಟ್ಟರೆ ಇವತ್ತು ನಾವು ಕರುಪು ಅಂತ ಒಂದು ತಮಿಳ್ ಮೂವಿ ನೋಡಿದ್ವಿ. ಆ್ಯಂಡ್ ಎರಡೂ ಚೆನ್ನಾಗಿತ್ತು ಅಲ್ವಾ? ಎರಡೂ ಚೆನ್ನಾಗಿದೆ. ಸೊ ಮೂವಿನ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ ಎಲ್ಲರೂ ಅಂತ ಹೇಳ್ತೀನಿ. ಆ್ಯಂಡ್ ಮೂವಿ ಕೂಡ ಚೆನ್ನಾಗಿತ್ತು. ಅಂದರೆ KDಗೂ ಮುಂಚೆ ನಾವು ಲವ್ ಮಾಕ್ಟೇಲ್ ಅನ್ಸುತ್ತೆ ಹೋಗಿದ್ದಲ್ವಾ?
ಕಂಟ್ರೀಸ್ ನಾವು ಯಾವ ಫಿಲಮ್ ಬರುತ್ತೆ ಕನ್ನಡ ಎಲ್ಲ ಲ್ಯಾಂಗ್ವೇಜಸ್ಸು ಅಷ್ಟೇ. ನಮ್ಮ ಕನ್ನಡನೂ ನೋಡ್ತೀವಿ, ಬೇರೆ ಲ್ಯಾಂಗ್ವೇಜಸ್ಸು ನೋಡ್ತೀವಿ. ಕೇಳಿ ಅಂತಂದ್ರೆ ಇವಳು ಅಕ್ಕ ಜೊತೆ ಹೋಗಿದ್ದು, ನಾನು ಫ್ರೆಂಡ್ಸ್ ಅದೇ. ಹಾಂ ಹೌದು, ಕೇಳಿ ಅವನು ಫ್ರೆಂಡ್ಸ್ ಜೊತೆ ಹೋಗಿದ್ದ. ಬಟ್ ಅವನು ಅವತ್ತು ಬರ್ಬೇಕಿತ್ತು ನಮ್ಮ ಜೊತೆ, ಬಟ್ ಬರಲಿಲ್ಲ, ಅವ್ನು ಆಚೆ ಎಲ್ಲ ಹೋಗಿದ್ದ ಅಂತ ಗೈಸ್. 2 ಮೂವಿ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೇ ನಾವು ಒಂದು ಚಿಕನ್ ರೋಲ್ ತಿಂದ್ವಿ. ಆ್ಯಂಡ್ ಇವನು ಏನು ತಿಂದೆ ನೀನು? ನ್ಯಾಚೋಸ್ ತಿಂದ, ಅದೇ ಹೊಟ್ಟೆ ತುಂಬೋಯ್ತು ಗೈಸ್. ಇನ್ನು ನೋಡಿ ಆರ್ ಎನ್ ನಗರ್ ಅಂತೀನಿ, ಇದು ಮತ್ತೆ ಪೇಂಟ್ ಮಾಡಿದ್ದಾರೆ ಗೋಪಾಲನ್ ಆರ್ಕೇಡು. ರೀಸೆಂಟಾಗಿ ಪೇಂಟ್ ಮಾಡಿದ್ದಾರೆ. ಮುಂಚೆ ಹೆಂಗಿತ್ತು ಗೊತ್ತೋ, ಫುಲ್ ಡಲ್ ಆಗೋಗಿತ್ತು ಕಲರ್ ಎಲ್ಲ. ಆಮೇಲೆ ಅಲ್ಲಿ ಒಂಚೂರು ಇದು ಬಿಟ್ಕೊಂಡಿತ್ತು ಅಂದ್ಬಿಟ್ಟು ಅಲ್ಲಿ ನೋಡಲ್ಲಿ ಅದನ್ನ ಏನಂತಾರನ್ನ ಕಟ್ಟೋದನ್ನ ಏನಂತಾರನ್ನ ಅಲ್ಲಿ ಅಲ್ಲ ಬಿಟ್ಕೊಂಡಿದ್ದನ್ನ ಅದನ್ನ ನಮ್ಮನೆಗೂ ಹಾಕಿದ್ರಲ್ಲ ಅದನ್ನ ಕಟ್ಟಕ್ಕೆ ಆಚೆಗಡೆಯಿಂದ ಏನಂತಾರನ್ನ. ಇಲ್ಲಿ ನನ್ನ ವಿಡಿಯೋ ನೋಡು ಇಲ್ಲಿ ಇದನ್ನ ಏನಂತಾರೆ ಹೇಳು, ನಮ್ಮನೆಗೂ ಹಾಕಿದ್ರಲ್ಲ ಆಚೆಗಡೆ. ಸಾರ್ವೆ. ಅದನ್ನ ಹಾಕಿ ಮೇಲ್ಗಡೆ ಎಲ್ಲ ಪೇಂಟ್ ಮಾಡ್ತಾ ಇದಾರೆ ತಾನೇ, ಅದಕ್ಕೆ ತಾನೇ ಹಾಕೋದು ಅದನ್ನ. ಮುಂಚೆ ಫುಲ್ ಡಲ್ ಇತ್ತು, ಇವಾಗ ಒಂಥರ ಚೆನ್ನಾಗಿದೆ. ಈ ಗೇಟ್ ಆರ್ ನಗರ್ ಗೇಟಿಗೂ ಅದಕ್ಕೂ ಎಲ್ಲ ಚೆನ್ನಾಗಿದೆ ಗೈಸ್. ಅಷ್ಟೇ, ನವೀನ್ ನನ್ನ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾನೆ. ಹೋಗ್ತಾ ಇರೋದು. ಆ್ಯಂಡ್ ಬೆಸ್ಟ್ ಥಿಂಗ್ ಏನು ಗೊತ್ತಾ, ಮ್ಯಾಚ್ ನಡೀತಾ ಇದೆ ಗೈಸ್. ಮ್ಯಾಚ್ ಇದು ಓದ್ಬಿಟ್ಟಿದೆ, ಮ್ಯಾಚ್ ನಡೀತಾ ಇದೆ. ಆ್ಯಂಡ್ ಇವತ್ತಿನ ಮ್ಯಾಚ್ ನಾವು ಗೆಲ್ತೀವ ಸೋಲ್ತೀವ ಅದ್ರ ಮೇಲೆ ಪಾಪ ಬೇರೆಯವ್ರದ್ದು ಏನಂತಾರೆ ಡಿಸಿಷನ್ ಇದೆ. ಅದು ಹೆಂಗೆ ಫೀಲ್ ಆಗುತ್ತೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತು. ಬೇರೆಯವ್ರು ಸೋಲೋದು ಗೆಲ್ಲೋದ್ರ ಮೇಲೆ ನಾವು ಕ್ವಾಲಿಫೈ ಆಗ್ತೀವ ಇಲ್ವಾ ಅನ್ನೋದಿರುತ್ತಲ್ಲ, ಅದ್ರಷ್ಟು ಅಷ್ಟೇ ಬೇಕು. ಸೋತ್ರು ಅಲ್ಲ ಬೇರೆ ಟೀಮ್ ಅವರು, ಪಂಜಾಬ್ ಮತ್ತೆ ಚೆನ್ನೈ ಅವರು. ಸೊ ಇವಾಗ ನಮ್ಗೇನೆ ಇವಾಗ ನಾವಿಲ್ಲೇ ಏನೋ ಆಡ್ಬೇಕಾದ್ರೆ ನಾವು ಸೋತೋಗ್ಬಿಟ್ರೆ 1 ನಿಮಿಷ ಬೇಜಾರಾಗುತ್ತೆ, ಹೌದು. ಬಟ್ ಬೇರೆಯವ್ರು ಸೋಲ್ಬೇಕು ಗೆಲ್ಬೇಕು ನಾವು ಹೋಗ್ಬೇಕು ಅಂದಾಗ ಸಖತ್ ಬೇಜಾರಾಗುತ್ತೆ. ಬಟ್ ಚೆನ್ನಾಗಿ ಆಡ್ತಿದ್ದಾರೆ ಈ ಸಲ. ಆಬ್ವಿಯಸ್ಲಿ ಫೈನಲ್ಸ್ ಗೊತ್ತಿಲ್ಲ, ಇಲ್ಲಿವರೆಗಂತೂ ಸಖತ್ತಾಗಿ ಆಡಿದ್ದಾರೆ, ಅದಂತೂ ಹೇಳ್ಬೇಕು. ಆ್ಯಂಡ್ ಲಾಸ್ಟ್ ಟೈಮ್ ಕಪ್ ನಮ್ದಾದ್ಮೇಲೆ ಈ ಸಲ ಗೊತ್ತಿಲ್ಲ ಏನಾಗುತ್ತೆ ಅಂತ. ನಿಂಗೇನು ಅನ್ಸುತ್ತೆ? ಈ ಸಲ ಕಪ್ ನಮ್ದೇನೆ, ಈ ಸಲ ಕಪ್ ನಮ್ದೇ. ಹೌದು, ಹಂಗಂತ್ಯಾ? ಅಷ್ಟೇ ಗೈಸ್, ಇಲ್ಲಿ ಆಡ್ತಿದ್ದಾನೆ, ಅವ್ನು ಬಿಸಿ ಇದ್ದಾನೆ. ಇವಾಗ ಸ್ವಲ್ಪ ಸೌಂಡ್ ಕೊಡೋಣಪ್ಪ ಅವ್ನಿಗೆ, ಮ್ಯಾಚ್ ನೋಡ್ಲಿ ಅವನು ಅಂತ ನೋಡಿ. ಅಷ್ಟೇ, ಅದಕ್ಕೆ ರೆಡ್ ಅಂಡ್ ಬ್ಲಾಕ್ ಹಾಕೊಂಡ್ಬಿಟ್ಟು ಇವತ್ತು ಜರ್ಸಿ ಗ್ರೀನ್ ಅಂದೆ, ಇವತ್ತು ರೆಡ್ ಹಾಕಿದ್ದಾರೆ. ಹ್ಞೂ ಗ್ರೀನ್ ಹಾಕಿಲ್ಲ, ಹಾಕಿಲ್ಲ ಅಷ್ಟೇ ಗೈಸ್. ಮಧ್ಯಾಹ್ನ ಮ್ಯಾಚ್ ಹಾಕ್ಬೇಕಿತ್ತು ಗ್ರೀನ್, ಗೊತ್ತಿಲ್ಲ. ಓ ಹಂಗ ಅದು ಮತ್ತೆ ಅಷ್ಟೇ ಗೈಸ್. ಬನ್ನಿ ಇವಾಗ ಹೋಗೋಣ. ಎಲ್ಲಿಗೆ ಇದು? ಬೆಂಗಳೂರಿಂದ ಕಲ್ಯಾಣದುರ್ಗ. ಎಲ್ಲಿರೋದು ಅದು ಗೈಸ್? ಕಲ್ಯಾಣದುರ್ಗ ಎಲ್ಲಿರೋದು ಅಂತ? ಹಿಂದೂಪುರ. ಕಲ್ಯಾಣದುರ್ಗ ಆ ಕಡೆನೇ ಇರೋದು, ಪಾವಗಡ ಹತ್ರ ಆ ಕಡೆ ಇರೋದು. ಓ 6 ಗೈಸ್, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿರೋ ಬಸ್ಸು ಕೊಹ್ಲಿ 6 ಇನ್ನೊಂದು 4 ಹೊಡೆದ್ರೆ ಕೊಹ್ಲಿ 50 ಕಂಪ್ಲೀಟ್ ಮಾಡ್ತಾರೆ. ಅಂಡ್ ಹೋದ ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಈ ಮ್ಯಾಚ್ ಅದು ಎಲ್ಲ ಟೈಮು ನಾವು ಅವ್ರು ಔಟ್ ಆಗ್ಬಿಟ್ರು ಡಕ್ಔಟ್ ಆಗ್ಬಿಟ್ಟು ಹೇಳಕ್ಕಾಗಲ್ಲ ಪಾಪ. ಅವ್ರಿಗೆ ಕಷ್ಟ ಆಗುತ್ತೆ. ನಾವಿಲ್ಲಿ ಕುತ್ಕೊಂಡು ಹಂಗ್ ಹೊಡಿಬೋದು ಹಿಂಗ್ ಹೊಡಿಬೋದು, ಅಲ್ಲಿ ಆಡೋರ್ಗೆ ಅಷ್ಟೇ ಗೊತ್ತಿರುತ್ತೆ ಅಲ್ಲಿ ಏನಾಗುತ್ತೆ ಹೆಂಗ್ ಆಡೋದು ಅಂತ. ಸೊ ಅವ್ರ ಫಾರ್ಮಲ್ಲಿ ಇದ್ದಾಗ ಅವ್ರು ಆಡ್ತಾರೆ, ಇಲ್ಲ ಇದ್ದಾಗ ಆಬ್ವಿಯಸ್ಲಿ ನಮಗೆ ಬೇಜಾರು. ಕೊಹ್ಲಿ ಹೊಡಿತಾ ಇರೋದು ಚಹಲ್ ಬಾಲಲ್ಲಿ, ಚಹಲ್ನ ಮಾರ್ಸಿ ಬಿಲಿತ್ತಿತ್ತು. ಆದ್ರೆ ಏನು ಮಾಡಕ್ಕಾಗಲ್ಲ, ಅವ್ರಿಗೂ ಮನ್ಸಲ್ಲಿ ಇರುತ್ತೆ, ಅಯ್ಯೋ ನಾನು ಲಾಸ್ಟ್ ಎಲ್ಲ ಇದು ಇವ್ರಿಗೋಸ್ಕರ ಬಿಡ್ ಮಾಡಿರೋ ಅಷ್ಟೇ. ಯೂನಿವರ್ಸಿಟಿ ಸ್ವಲ್ಪ ತಣ್ಣಗಿದೆ ಅಂತ ಗ್ಲಾಸ್ ಏನಾದ್ರು ತೆಗೆದ್ಬಿಟ್ರೆ ತಪ್ಪಿ ಗೈಸ್ ನಾವ್ ಇವಾಗ ಅಷ್ಟೇ ಕತೆ. ಫುಲ್ಲು ಏನು ಬಿಸಿ ಗಾಳಿ ಬೀಸ್ಬಿಡುತ್ತೆ ಅಷ್ಟೇ. ಇಲ್ಲ ಇಟ್ಕೊಂಡ್ಬಿಟ್ರು ಗೈಸ್. ನವೀನ್ ಎಲ್ಲ ಟ್ರಿಪ್ ಹೋಗ್ತಾ ಇದ್ದಾನೆ, ನನ್ನ ಬಿಟ್ಬಿಟ್ಟು. ಬರ್ರಿ ಇದಾಯ್ತು ಗೈಸ್. ಕಮೆಂಟ್ ಅಲ್ಲಿ ಸುಳ್ಳು ಹೇಳ್ತೀಯಾ? ಫಸ್ಟ್ ಟೈಮ್ ಹೋಯ್ತಾ? ಫಸ್ಟ್ ಟೈಮ್ ಇಲ್ಲ, ತುಂಬಾ ಸಲ ಹೋಗಿನಿ. ಅಂತ ಹೋಗೋದೇ ನಾವು ಅಪರೂಪ, ಹೌದು ಅಪರೂಪ. ಈ ವರ್ಷ ಫಸ್ಟ್ ಟೈಮ್ ಹೋಗ್ತಾರೆ ನಾನು. ಅದು ಬಿಟ್ಟಿ ಅಂತಂದ್ರೆ ಹೋಗು ನೀನು, ನಾನೇನಾರು ಬೇಡ ಅಂತ ನಾನು ಗರ್ಲ್ಸ್ ಟ್ರಿಪ್ ಹೋಗ್ತೀನಿ ಬಿಡು. ಓಕೆ ಎಲ್ಲ ಏನೋ ಪ್ಲಾನ್ ಮಾಡ್ಕೊಡ್ತೀನಿ. ನೋ ಥ್ಯಾಂಕ್ಸ್, ನಮ್ ಗರ್ಲ್ಸ್ ಟ್ರಿಪ್ ನಾವೇ ಪ್ಲಾನ್ ಮಾಡ್ಕೊಂಡು ನಾವೇ ಹೋಗ್ತೀವಿ. ಗರ್ಲ್ಸ್ ಟ್ರಿಪ್. ಸೊ ಗೈಸ್, ನಾನು ನನ್ನ ಫ್ರೆಂಡ್ಸ್ ಎಲ್ಲಾನು ಗರ್ಲ್ಸ್ ಟ್ರಿಪ್ ಹೋಗ್ತೀವಿ ಗೈಸ್, ನೋಡ್ಕೊಳ್ಳಿ. ನಾವು ಹೋಗ್ತೇನೆ ಅನ್ನೋಕ್ಕಾದ್ರೂ ಹೋಗ್ತೀನಿ ಗೈಸ್. ನಾನು ಸ್ಟೋರಿ ಎಲ್ಲ ಹಾಕಿಸ್ತಾನಲ್ಲ ಇವ್ನು ನನಗೆ, ಅದಕ್ಕೆ ಇಷ್ಟ. ಸೊ ಬನ್ನಿ ಗೈಸ್, ಎಸ್ ಇವಾಗ ಮನೆಗೆ ಬಂದೆ ನಾನು. ನವೀನ್ ಹಾಫ್ ಅವೇ ಡ್ರಾಪ್ ಮಾಡಿ ಹೋದ, ಬಿಕಾಸ್ ಅವನಿಗೆ ಕೂಡ ಕೆಲಸ ಇತ್ತು ಇವತ್ತು ಅಂತ. ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ರೂಮ್ ನಾನು ಹೇಳಿದಂಗೆ ಅರ್ಧ ಕ್ಲೀನಾಗಿದೆ, ಇನ್ನೂ ಅರ್ಧ ಕ್ಲೀನ್ ಆಗಬೇಕು. ಆ್ಯಂಡ್ ನನಗೆ
ಐ ಆಮ್ ಲುಕಿಂಗ್ ಫಾರ್ ಅ ವೆರಿ ಸ್ಮಾಲ್ ಇನ್ನೊಂದು ಚಿಕ್ಕ ಕಬರ್ಡ್ ಅದರಲ್ಲಿ ನನ್ನ ಜಿಮ್ ವೇರ್ಸ್ ಮತ್ತು ನನ್ನ ಜೀನ್ಸ್ ಎಲ್ಲ ಇಡ್ಬೋದು ಅಂತ. ಸೊ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಅಮೆಝಾನ್ ಅಮೆಝಾನ್ ಫ್ಲಿಪ್ಕಾರ್ಟ್ ಮಿಂತ್ರಲ್ಲಿ ಸೊ ನಂಗೆ ಆ ಲಿಂಕನ್ನು ನನ್ನ ಮೆಸೇಜಿಗೆ ಶೇರ್ ಮಾಡಿ ಸೊ ದ್ಯಾಟ್ ನಾನು ಚೂಸ್ ಮಾಡ್ಬೋದು ಬೈ ಚಾನ್ಸ್ ನೀವು ಯೂಸ್ ಮಾಡಿದರೆ ಚೆನ್ನಾಗಿದ್ದರೆ. ಆ್ಯಂಡ್ ನಾನು ಇನ್ನೊಂದು ಉದ್ದೇಶ ಇದನ್ನು ವ್ಲಾಗ್ ಏನಕ್ಕೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ಐ ಜಸ್ಟ್ ವಾಂಟೆಡ್ ಟು ಟೆಲ್ ತುಂಬ ಜನಕ್ಕೆ ಗೊತ್ತಿಲ್ಲ ದ್ಯಾಟ್ ನಾನು ಮುಂಚೆ ಬ್ಯಾಕ್ 4 years ಹಿಂದೆ ಅನಿಸುತ್ತೆ 4 to 5 years ಹಿಂದೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ಅ ಸೀರಿಯಲ್. ಅದಕ್ಕೂ ಮುಂಚೆ ನಾನು ಡ್ಯಾನ್ಸ್ ಶೋಸ್ ಮಾಡ್ತಾಯಿದ್ದೆ. ಆ್ಯಂಡ್ ಡ್ಯಾನ್ಸ್ ಶೋಸ್ ಅಂದರೆ ನಾನು ಒಂದು 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ನಾನು ಉದಯ ಚಾನಲಲ್ಲಿ ಪರ್ಫಾರ್ಮ್ ಮಾಡಿದ್ದೆ. ಅದಾದಮೇಲೆ ನಾನು ಬ್ಯಾಕ್ ಡ್ಯಾನ್ಸರ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ ಝೀ ಕಲರ್ಸ್ ಎಲ್ಲ. ಅದಾದಮೇಲೆ ಹಾಗೆ ಈ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಷನ್ ಅಂತ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಐ ಗಾಟ್ ಇನ್ ಟು ಸೀರಿಯಲ್ ಆ್ಯಂಡ್ ಚಿಕ್ಕ ಚಿಕ್ಕ ರೋಲ್ಸಲ್ಲಿ ಐ ಸ್ಟಾರ್ಟೆಡ್. ಅದಾದಮೇಲೆ ನಾನು ಮೈಥಾಲಜಿ ಸ್ಟಾರ್ ಸುವರ್ಣಲ್ಲಿ ಮೈಥಾಲಜಿ ಸೀರಿಯಲ್ ಯಡಿಯೂರು ಸಿದ್ಧಲಿಂಗೇಶ್ವರ ಸೀರಿಯಲಲ್ಲಿ ಮಾಡಿದೆ. ಅದಾದಮೇಲೆ ಒಂದು ಮೂವಿಲಿ ಕೂಡ ವರ್ಕ್ ಮಾಡಿದೆ ನಾನು, ಮರ್ದಿನಿ ಅಂತ. ಮೇ ಬಿ ಇನ್ 2000 ಕೋವಿಡ್ಗೂ ಮುಂಚೆನೇ ಅನಿಸುತ್ತೆ ಮಾಡಿದ್ದು ನಾನು. ಇಟ್ ವಾಸ್ ಇನ್ ಸೆಪ್ಟೆಂಬರ್. ಅದಾದಮೇಲೆ ನನಗೂ ಇದಕ್ಕೂ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ಪರ್ಟಿಕ್ಯುಲರ್ ರೀಸನ್ ಅಂತಿಲ್ಲ, ಬಟ್ ನನಗೆ ಬೇಕಾಗಿರೋವಂಥ ಒಂದು ನಾನು ಏನು ನೋಡ್ತಾ ಇದ್ದೀನಿ ಒಂದು ಕ್ಯಾರೆಕ್ಟರ್ ಆ ಥರ ರೋಲ್ ನನಗೂ ಸಿಗಲಿಲ್ಲ. ಆ್ಯಂಡ್ ನನಗಿವಾಗ ಸುಮ್ಮನೆ ಲೀಡ್ ರೋಲ್ ಇಲ್ಲ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ ಆ ಥರ ಅಲ್ಲ, ಈವನ್ ಇಫ್ ಇಟ್ ಈಸ್ ಅ ವಿಲನ್ ರೋಲ್ ಅದಕ್ಕೊಂದು ನಾನು ಇದ್ರಲ್ಲಿ ಪರ್ಫಾರ್ಮ್ ಮಾಡ್ತೀನಿ, ನನ್ನ ಟ್ಯಾಲೆಂಟ್ನ ನಾನು ತೋರಿಸ್ಬೋದು ಅನ್ನೋ ಥರ ರೋಲ್ನ ನಾನು ಹುಡುಕ್ತಿರೋದು. ಆ್ಯಂಡ್ ನಾನು ಮಾಡುವಾಗಲೂ ಅಷ್ಟೇ ನಾನು ಕೇಳ್ತೀನಿ ಅವ್ರನ್ನ ಹೆಂಗಿದೆ ಈ ಕ್ಯಾರೆಕ್ಟರ್ ಅಂತೆಲ್ಲ. ಸೊ ನಾನು ಇಲ್ಲಿಗೆ ಬರಬೇಕು ಅಂದರೆ ಇಷ್ಟು ಅಟ್ಲೀಸ್ಟ್ ಒಂದು 10% ಇದಕ್ಕೆ ಅಂದರೆ ನಾನು ಫಸ್ಟ್ ಅಟೆಂಡ್ ಮಾಡಿದಂಥ ಆಡಿಷನ್ ಬಂದು ದಿಲೀಪ್ ರಾಜ್ ಸರ್ ಅವರ ಪ್ರೊಡಕ್ಷನ್ ಹೌಸಲ್ಲೇ, ಅವ್ರ ಮನೆ ಕೆಳಗೇನೆ. ಆ್ಯಂಡ್ ಅಷ್ಟೇ ಸ್ವೀಟ್ ಆಗಿದ್ದರು ಅವರು. ಆ್ಯಂಡ್ ಅವ್ರ ವೈಫ್ ಕೂಡ ಅಷ್ಟೇ, ಮಾಡ್ತೀಯಾ ಕಮಾನ್ ಏನಾಗಲ್ಲ. ಮುಂಚೆ ತುಂಬ ಕ್ಯಾಮ್ರಾ ಕಾನ್ಷಿಯಸ್ ಆಗ್ತಿದೆ, ತುಂಬ ನರ್ವಸ್, ಎಕ್ಸ್ಪ್ರೆಷನ್ ಕೊಟ್ಟರೆ ಡೈಲಾಗ್ ಮರ್ತದೆ ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ ನಾನು. ಸೊ ಆ ಥರ ಆಗ್ತಿತ್ತು. ಆಗಿನ ನಾನು ದೇ ವರ್ ವೆರಿ ಸ್ವೀಟ್ ಆ್ಯಂಡ್ ತುಂಬ ಕಡಿಮೆ ಸಲ ಮೀಟ್ ಆಗಿದ್ರು ಕೂಡ ಅದೊಂದು ಪಾಸಿಟಿವ್ ವೈಬ್ ಅಂತಾರಲ್ಲ ಅದೊಂದಿತ್ತು. ಲೈಕ್ ಕೆಲವ್ರಿಗೆ ದುರಾಂಕಾರ, ಲೈಕ್ ಡೈರೆಕ್ಟಾಗೆ ಬೇಡ ಹೋಗು, ಏನು ಹೇಳ್ತಾನೆ ಇಲ್ಲ ಅವ್ರಿಗೆ ಬೇಡ ಆ ಥರ ಅಲ್ಲ. ಅಂದರೆ ಅವ್ರಿಗೆ ನಮಗೆ ಇಂಟ್ರೆಸ್ಟ್ ಇದೆ ಅಂದಮೇಲೆ ದೇ ಸ್ಟಾರ್ಟೆಡ್ ಕರೆಕ್ಟಿಂಗ್ ಇಟ್ಟಲ್ಲ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ನನಗನ್ಸುತ್ತೆ. ಆ್ಯಂಡ್ ನಾನು ಇದನ್ನು ಯಾಕೆ ಅಡ್ರೆಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಅವರು ಪ್ರೊಡ್ಯೂಸರ್ ಆದರೂ ಕೂಡ ಹೀ ವಾಸ್ ಇನ್ ಟು ಆ್ಯಕ್ಟಿಂಗ್. ಅವ್ರು ಇನ್ನೂ ಆ್ಯಕ್ಟಿಂಗ್ ಮಾಡ್ತಿದ್ರು. ಹಿಟ್ಲರ್ ಕಲ್ಯಾಣ ಆದಮೇಲೆ ಮತ್ತು ಒಂದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅಂತ ಒಂದು ಮೂವಿ, ಅದು ಆದಮೇಲೆ ಮತ್ತು ತಿರ್ಗಾ ಲವ್ ಮಾಕ್ಟೇಲ್ 3 ಅಲ್ಲ. ಸೊ ನಾನು ಹೇಳೋದೇನೆಂದರೆ ಇತ್ತೀಚೆಗೆ ನಾನು ಕೂಡ ಸೋಷಿಯಲ್ ಮೀಡಿಯಲ್ಲಿ ಒಂದಷ್ಟು ಪೋಸ್ಟ್ಗಳನ್ನ ನೋಡಿದೆ. ಇದ್ದಾಗ ಮನುಷ್ಯಂಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಅವ್ರು ಹೋದ್ಮೇಲೆ ನಾವು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸ್ಕೊಂಡು ಹೇಳ್ತಿದ್ದೀನಿ, ಅವ್ರಿದ್ದಾಗ ವ್ಯಾಲ್ಯೂ ಕೊಡದೆ ಹೋದ್ಮೇಲೆ ಅವ್ರಿಗೆ ಸಿಗಬೇಕಿತ್ತು, ಹಿಂಗಾಗಬೇಕಿತ್ತು, ಅವ್ರಿಗೆ ಚಾನ್ಸ್ ಸಿಗಲಿಲ್ಲ, ಅವ್ರು ರೆಕಗ್ನೈಸ್ ಆಗಲಿಲ್ಲ. ಸೊ ಆಗಲಿಲ್ಲ, ಇಟ್ ಈಸ್ ಆಲ್ ಪಾರ್ಟ್ ಆಫ್ ಲೈಫ್, ನಾವೇನು ಮಾಡೋಕ್ಕಾಗಲ್ಲ. ಬಟ್ ಮೇನ್ ಥಿಂಗ್ ಏನಂದರೆ ಅವ್ರು ಹೋದ್ಮೇಲೆ ನಾವು ಇದನ್ನು ಹೇಳೋದಕ್ಕಿಂತ ಅವ್ರು ಇದ್ದಾಗಲೇ ನಾವು ಕೂಡ ಅವ್ರ ಕಡೆ ಸ್ಟ್ಯಾಂಡ್ ತೊಗೊಂಡು ಈ ಥರ ಸಿಗಬೇಕು ಅವರಿಗೆ, ನಮಗಿಷ್ಟ ಅನ್ನೋ ಥರ ನಾವು ಮಾಡಿದ್ರೆ ಮೇ ಬಿ ಇಟ್ ವಿಲ್ ವರ್ಕ್ಔಟ್ ಅಂತ ಅಷ್ಟೇ ನಾನು ಹೇಳೋದು. ಈಗ ಅವ್ರು ಹೋಗಾದ್ಮೇಲೆ ನಾವು ಇದನ್ನೆಲ್ಲ ಹೇಳಿದ್ರೆ ಇಟ್ ಈಸ್ ಆಫ್ ನೋ ಯೂಸ್. ಅಟ್ಲೀಸ್ಟ್ ಅವ್ರು ಇದ್ದಾಗ ನಾವು ಇದನ್ನು ಈ ಪ್ರಯತ್ನ ಮಾಡಿದರೆ ಅವ್ರಿಗಾಗೂ ಸಿಕ್ಕಿಲ್ಲ ಅಂತಂದರೆ ನಮ್ಗೆ ಗೊತ್ತು, ಲೈಕ್ ಹೀ ಈಸ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್. ಬಟ್ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಿಲ್ಲ ಅಂತ ನಾವು ಅವ್ರ ಜೊತೆ ಕೈ ಜೋಡಿಸ್ದಾಗ ಏನಾಗುತ್ತೆ, ಸಿಗದೆ ಇಲ್ಲ ಅವ್ರಿಗೊಂದು ಖುಷಿ ಆಗುತ್ತೆ, ಓಕೆ ನನ್ನ ಯಾರೂ ಮಾಡ್ತಿಲ್ಲ, ನನ್ನ ಆ್ಯಕ್ಟಿಂಗ್ನ ಇನ್ನೂ ಎಲ್ಲರೂ ಮೆಚ್ಕೋತಾರೆ ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ ಇವಾಗ ನಾವು ಮಾತಾಡೋದು ಇಸ್ ವೆರಿ ರಾಂಗ್ ಅನಿಸುತ್ತೆ ನನಗೆ. ಬಿಕಾಸ್ ಅವ್ರು ಎಷ್ಟೇ ಮೂವಿ ಮಾಡಿರಲಿ, ಎಷ್ಟೇ ಸೀರಿಯಲ್ಸ್ ಮಾಡಿರಲಿ, ವಿ ಸ್ಟಿಲ್ ರಿಮೆಂಬರ್ ಹಿಮ್. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ನಾವು ಮಿಲನದಿಂದ ಹಿಡಿದು ಹಿಟ್ಲರ್ ಕಲ್ಯಾಣ, ಲವ್ ಮಾಕ್ಟೇಲ್ 3ಯಲ್ಲೂ ಕೂಡ ಅವ್ರ ಆ್ಯಕ್ಟಿಂಗ್ ನೋಡಿದ್ವಿ. ಮಂದೇಲಿ ಗಾನ್ ಬಜಾನ ಎಲ್ಲರೂ ಲೈಕ್ ಏನೋ ಗೊತ್ತಿಲ್ಲ, ಸುಮ್ಮನೆ ಇವಾಗ ಸಿಗಬೇಕಿತ್ತು, ಇವಾಗ ಆಗಬೇಕಿತ್ತು ಅನ್ನೋದು ಇಟ್ ಇಸ್ ವೆರಿ ರಾಂಗ್. ಬಿಕಾಸ್ ಅವ್ರ ಫ್ಯಾಮಿಲಿ ಕೂಡ ನೋಡ್ತಾ ಇರ್ತಾರಲ್ವ, ಅವ್ರ ಮನೇಲಿ ಅವ್ರ ಹೀರೋನೇ, ಅವ್ರ ಫ್ಯಾಮಿಲಿಗೆ ಅವ್ರ ಹೀರೋನೇ.
ಸೊ ಈಗ ನಾವು ಅದು ಮಾಡೋದು ಬೇಡ ಅಂತ ನನಗನ್ಸುತ್ತೆ. ದಿಸ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ. ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ಬಟ್ ದಿಸ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಐ ರೆಸ್ಪೆಕ್ಟ್ ದಟ್. ಬಟ್ ಎಲ್ಲನೂ ಅವರವರ ವಿವೇಚನೆಗೆ ಬಿಟ್ಟದ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಬಟ್ ಐ ವಾಂಟೆಡ್ ಟು ಅಡ್ರೆಸ್ ದಿಸ್ ಅಷ್ಟೇ. ಇವಾಗ ನಾವು ಈಗಲೂ ವರ್ಕ್ ಮಾಡ್ತಿದ್ವಿ ಅದ್ರ ಬಗ್ಗೆ. ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆರ್ಟಿಸ್ಟ್ ಎಸ್ಪೆಷಲಿ ಹೀರೋಯಿನ್ಸಿಗೆ ಲೈಕ್ ಆಚೆಯಿಂದ ಕಟ್ಸ್ ಮಾಡಿಸೋ ಬದಲು ಇಲ್ಲಿ ತುಂಬ ಜನ ಇದ್ದಾರೆ ಹೂ ಆರ್ ಸ್ಟಿಲ್ ಲುಕಿಂಗ್ ಫಾರ್ ಆಪರ್ಚುನಿಟೀಸ್. ಸೊ ಅವ್ರನ್ನ ಯೂಸ್ ಮಾಡಿಕೊಂಡು ನಾವು ಒಳ್ಳೆ ಕಂಟೆಂಟ್ಸ್ನ ತರ್ಬೋದು. ಬರೀ ಹೀರೋ ಬೇಸ್ಡ್ ಅನ್ನೋದಕ್ಕಿಂತ ಎರಡನ್ನೂ ಚೆನ್ನಾಗಿ ನಾವು ವ್ಯಾಲ್ಯೂ ಕೊಟ್ಟು ಇವಾಗ ನಾವೇ ಹೋಗ್ಲತ್ತೀವಿ, ವಾವ್ ಮಲಯಾಳಂ ಫಿಲಮೇ ಈ ಸಕ್ಕತ್ತಾಗಿತ್ತು ಆ ಫಿಲಮ್ ಅಂತ. ಸೊ ಹಾಗೆ ನಾವು ಕೂಡ ಮಾಡಿ ನಮ್ಮವ್ರಿಗೆ ನಾವು ಆಪರ್ಚುನಿಟಿ ಕೊಟ್ಟಿಲ್ಲ ಅಂದಮೇಲೆ ಅದ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ನನಗನ್ಸುತ್ತೆ ಅಷ್ಟೇ. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ದಿಸ್. ಆ್ಯಂಡ್ ಅವರಿದ್ದಾಗಲೂ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ಹಿಸ್ ಸೋಲ್ ವಿಲ್ ರೆಸ್ಟ್ ಇನ್ ಪೀಸ್. ಅವ್ರ ಫ್ಯಾಮಿಲಿಗೆ ತುಂಬ ಧೈರ್ಯ ಕೊಡಲಿ ದೇವರು, ಅವರಿಗೆ ಅವರ ಫ್ಯಾಮಿಲಿಗೆ ಸ್ಟ್ರೆಂತ್ ಕೊಡಲಿ ಅನ್ನೋ ತಡ್ಕೊಳ್ಳೋಷ್ಟು, ಎಸ್ಪೆಷಲಿ ಅವರ ವೈಫ್ ವಿದ್ಯಾ ಅಕ್ಕಗೆ ಅಷ್ಟೇ. ಐ ನೋ ಅವ್ರ ಡಾಟರ್ಗೂ ಕೂಡ ಹೇಗೆ ಫೀಲ್ ಆಗ್ತಿರುತ್ತೆ ಇದು ಅಂತ, ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದಿನ ನಮಗೂ ಟೈಮ್ ಬರುತ್ತೆ. ಇವಾಗ ನಾವು ಅವ್ರ ಹೆಲ್ತ್ ಅದು ಇದು ಅನ್ನೋದಕ್ಕಿಂತ ಟೈಮ್ ಆದಾಗ ನಾವು ಹೋಗಬೇಕು, ಎಲ್ಲರೂ ಹೋಗಬೇಕು ಅಷ್ಟೇ. ಬಟ್ ನಮ್ಮ ಮುಂದೆ ನಮಗಿಷ್ಟ ಆದವ್ರು ಹೋದಾಗ ಅದು ಹೆಂಗಾಗುತ್ತೆ ಅನ್ನೋದು ನಾನು 5 ಇಯರ್ಸಿಂದನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಲಾಟ್ ಆಫ್ ಸ್ಟ್ರೆಂತ್ ಟು ಕಮ್ ಔಟ್ ಫ್ರಮ್ ದ್ಯಾಟ್ ಅಷ್ಟೇ. ಆ್ಯಂಡ್ ದೆನ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಳಗಡೆ ಒಂದು ಹೈಪ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋನ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ಆದಷ್ಟು ಬೇಗ ನಾನು ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಕ್ವೆಶನ್ಸ್ ಹಾಕಿದ್ನಲ್ಲ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಹಾಗೆ ಚಾಲೆಂಜ್ ವ್ಲಾಗ್ ಇನ್ನೂ ತುಂಬ ಒಳ್ಳೆ ಕಂಟೆಂಟ್ಸ್ ಜೊತೆಗೆ ಬರ್ತಾ ಇದ್ದೀವಿ ನಿಮ್ಮ ಮುಂದೆ. ಹಾಗೆ ಸಪೋರ್ಟ್ ಮಾಡ್ತೀರಿ ಎಲ್ಲ ಕಡೆಯೂ, ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ರಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಂಟಿಲ್ ದೆನ್